ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯ ಸರ್ಕಾರಕ್ಕೆ ಪಾಕ್ ಪರ ಘೋಷಣೆಯ ಇಕ್ಕಟ್ಟು, ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ತಿರೋ ಬಿಜೆಪಿ. ಸದನದ ಒಳಗೂ ಹೊರಗೂ ಮತ್ತೆ ಹೋರಾಟಕ್ಕೆ ಸಿದ್ಧತೆ. ವಿಧಾನಸೌಧದ ಮುಂದೆ ಪಾಕ್ ಪರ ಘೋಷಣೆ ಕೇಸ್, ಫಾರೆನ್ಸಿಕ್ ಲ್ಯಾಬ್ಗೆ ವಿಡಿಯೋ ರವಾನೆ. ಘೋಷಣೆ ಹೇಳಿದ್ದಾರಾ ಇಲ್ವಾ ಅಂತ ತಿಳಿಯೋದು ಹೇಗೆ? ನ್ಯೂಸ್ ಫಸ್ಟ್ಗೆ ಸೈಬರ್ ಎಕ್ಸ್ಪರ್ಟ್ಸ್ ಮಾಹಿತಿ. ಬೆಂಕಿಯನ್ನ ಹೋಲುವ ಪ್ರಖರ ಬೆಳಕು, ಜೊತೆಗೆ ಗೆಜ್ಜೆಯ ಸದ್ದು. ಮಂಗಳೂರಿನ ಯಯ್ಯಾಡಿ ಕೈಗಾರಿಕಾ ಪ್ರದೇಶದಲ್ಲಿ ದೈವ ಪವಾಡ. ಕಾಂತಾರದ ಬೆಳಕಲ್ಲ, ಪ್ರದರ್ಶನ ದೃಶ್ಯ ಹೋಲುವ ಘಟನೆಗೆ ಜನರಿಗೆ ಅಚ್ಚರಿ. ರಾಜ್ಯಸಭೆಗೆ ಒಬ್ಬರ ಅಡ್ಡ ಮತದಾನ, ಒಬ್ಬರ ಗೈರು. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ಗೆ ಶೋಕಾಸ್ ನೋಟಿಸ್ ನೀಡಲು ತೀರ್ಮಾನ. ಉತ್ತರ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಇವತ್ತು ಎರಡನೇ ದಿನದ ನ್ಯೂಸ್ ಫಾಸ್ಟ್ ಸೈಬರ್ ಕ್ರೈಮ್ ಕಾನ್ಕ್ಲೇವ್. ಕರ್ನಾಟಕದ ಸೈಬರ್ ಕ್ರೈಮ್ ಸವಾಲುಗಳ ಬಗ್ಗೆ ಚರ್ಚೆ. ಡಾರ್ಕ್ ವೆಬ್ ಕ್ರೈಮ್ನ ರಹಸ್ಯಗಳ ಬಗ್ಗೆ ನಡೆಯಲಿದೆ ಸಮಾಲೋಚನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.